ಈ ರೀಲ್ಸ್ ಆಗಿರಬಹುದು, ಸೊ ಆ ಥರದ್ದೆಲ್ಲ ನೋಡಿದಾಗ ಈಗ ಒಂದು ಟ್ರೆಂಡ್ ಆಗೋಗಿದೆ. ಸೊ ನಾನು ಏನೋ ಮಾಡೋದ್ರಿಂದ ಅಂದರೆ ಒಂದು ಸಿಗ್ನೇಚರ್ ಮೊಮೆಂಟ್ಸು ಇಲ್ಲ ಸಿಗ್ನೇಚರ್ ಸ್ಟೆಪ್ಸ್ನ ಹಿಡ್ಕೊಂಡು ಫಾಲೋ ಮಾಡ್ತಾರೆ. ಕೆಲವರು ಅವ್ರದೇ ಆದಂಥ ಯೂನಿಕ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಯೂನಿಕ್ ಸ್ಟೈಲ್ ಏನು ಕಂಡುಹಿಡಿಯೋದಾ? ಇಲ್ಲ, ನನ್ನ ಯೂನಿಕ್ ಸ್ಟೈಲ್ ಬಂದ್ಬಿಟ್ಟು ಓಕೆ. ಸೊ ಯಾರ ಹಾರ್ಟ್ ಅದು? ಇದು ನನ್ನ ಹಾರ್ಟ್ ನಾನು ಫ್ಯಾನ್ಸಿ ಕೊಡ್ತೇನೆ. ಓಕೆ. ಅಂದರೆ ನಮ್ಮದು ಪ್ಯಾಪ್ಸ್, ನಮ್ಮ ಸ್ಯಾಂಡಲ್ವುಡ್ ಪ್ಯಾಪ್ಸ್ ಆಗಿರ್ಬೋದು, ಅಥವಾ ಎಲ್ಲೋ ಹೋದಾಗ ನಾನು ವಿಡಿಯೋ ಮಾಡುವಾಗ ಜಾಸ್ತಿ ಈ ಥರ ಇದು ಮಾಡ್ತೀನಿ. ಪ್ರಾಪರಾಗಿ ನಾನು ಯಾವ ಥರ ಕಂಟೆಂಟ್ ಮಾಡ್ತೀನಿ ಅಂತಂದರೆ, ಐ ಆಮ್ ಅ ಡ್ಯಾನ್ಸರ್. ಸೊ ನಾನು ಡ್ಯಾನ್ಸಿಂಗ್ದು ಕಂಟೆಂಟ್ ಮಾಡ್ತೀನಿ. ಅದಾದಮೇಲೆ ನಂದು ಇನ್ಸ್ಟಾಗ್ರಾಮಲ್ಲಿ ನಿಮಗೇನು ಕಂಟೆಂಟ್ ಸಿಗುತ್ತಂದರೆ, ನಾನು ಡೈಲಿ ನಾನು ಎಲ್ಲಿ ಯಾವ ಕಡೆ ಹೋಗ್ತೀನಿ, ನಾನು ಏನು ಪ್ರಾಜೆಕ್ಟ್ ಮಾಡ್ತೀನಿ ಅನ್ನೋದನ್ನ ನಾನು ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ. ಸೊ ನಿಮ್ಗೇನಾದರೂ ನಾನು ಸಜೆಷನ್ ಕೇಳಿದ್ರೆ ಹೇಗಪ್ಪ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ? ಓಕೆ, ಇನ್ಕ್ರೀಸ್ ಹೇಗೆ ಮಾಡಬೇಕು ಅಂತಂದರೆ, ಫಸ್ಟ್ ಕಂಟೆಂಟ್ಗಳು ಅವರಿಗೆ ಅಟ್ರಾಕ್ಟ್ ಆಗೋ ಥರ ಇರಬೇಕು. ಒಂದು ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡಬೇಕು. ಆಮೇಲೆ ಡೈಲಿ ಅಟ್ಲೀಸ್ಟ್ ನೀವು ಡೈಲಿ ಇವಾಗ 1 ಮಂತ್ ಹಾಕೋದು, ಆಮೇಲೆ ಆಬ್ಸೆಂಟ್ ಆಗೋದು, ಆ ಥರ ಇರಬಾರ್ದು. ಡೈಲಿ ನೀವು ಎಷ್ಟೇ ಕಷ್ಟ ಆದರೂ ಕೂಡ ಡೈಲಿ ನೀವು ನಿಮ್ಮ ಪೋಸ್ಟ್ಗಳನ್ನ ಹಾಕ್ತಾ ಇರಬೇಕು. ಆಮೇಲೆ ಟ್ರೆಂಡಿಂಗ್ ಸಾಂಗ್ಸ್ಗಳಿಗೆ ನೀವು ರೀಲ್ಸ್ ಮಾಡ್ತಾ ಇರಬೇಕು. ಅವಾಗ ಏನು ಟಾಪಿಕ್ ಟ್ರೆಂಡಿಂಗಲ್ಲಿ ಇರುತ್ತಲ್ಲ ಅದಕ್ಕೆ ಮಾಡಿದ್ರೆ ಅಬ್ಸಲ್ಯೂಟ್ಲಿ ನೀವು ಕ್ವಿಕ್ ಇದಾಗೆ ಆಗ್ತೀರಾ. ಆಮೇಲೆ ದೇರ್ ಇಸ್ ಒನ್ ನಾರ್ಮ್. ಈ ಬಹಳಷ್ಟು ಎಷ್ಟು ಬಟ್ಟೆ ತುಂಡ ಆಗುತ್ತೋ ಅಷ್ಟು ರೀಲ್ಸ್ ಜಾಸ್ತಿ ಓಡುತ್ತೆ ಅಂತ. ಡು ಯು ಅಗ್ರಿ ದಿಸ್? ಆ್ಯಕ್ಚುಲಿ ಇದು ನಿಜ. ಇಟ್ಸ್ ಅ ಸ್ಯಾಡ್ ರಿಯಲ್ ಫ್ಯಾಕ್ಟ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಐ ಹೋಪ್ ಸೊ ನಮ್ಮ ಕನ್ನಡದಲ್ಲಿ ಒಂದು 2-3 ಜನ ಬಿಟ್ಟರೆ ಯಾರೂ ಆ ಥರ ಮಾಡಲ್ಲ ಅಂದ್ಕೊಳ್ತೀನಿ. ಇಲ್ಲೊಂದು 2-3 ಜನ ನಿಮ್ಗೆ ಸಿಗ್ಬೋದು ಬಿಟ್ಟರೆ ಇದು ಜಾಸ್ತಿ ಬೇರೆ ಕಡೆ ಆಗುತ್ತೆ. ಬೇರೆ ಕಡೆಲೆಲ್ಲ ಹಾಕಿ ಮಾಡ್ತಾರೆ. ಬಟ್ ನಮ್ಮ ಕನ್ನಡದವರು ಆಲ್ಮೋಸ್ಟ್ ನನಗೆ ಖುಷಿ ವಿಷಯ ಏನು ಅಂತಂದರೆ, ಎಲ್ಲೋ ಸ್ವಲ್ಪ ಜನ ಅದು ಡೈಲಿ ಅದನ್ನೇ ಹಾಕ್ಕೊಂಡು ಕಂಟೆಂಟ್ ಮಾಡಲ್ಲ. ಸೀರೆ ಹಾಕ್ಕೊಂಡು ನಮ್ಮ ಸಂಸ್ಕೃತಿ ತೋರಿಸ್ಕೊಂಡು ಕೂಡ ವಿಡಿಯೋ ಮಾಡ್ತಾರೆ. ಆಲ್ಮೋಸ್ಟ್ 60% ಫಾಲೋವರ್ಸ್ ಇದರಿಂದನೇ ಆಗೋದು. ಆ್ಯಂಡ್ ನಾನು ನಿಮ್ಮ ರೀಲ್ಸ್ ನೋಡಿದೆ, ಸಿಕ್ಕಾಪಟ್ಟೆ ವ್ಯೂಸ್ ಇದೆ. ಸೊ ಐ ಆಮ್ ಡ್ಯಾಮ್ ಶೋರ್ ನಿಮ್ಗೆ ರಾತ್ರಿ ಎಲ್ಲ ಟಾರ್ಚರ್ಗಳು ಇದ್ದೇ ಇರುತ್ತೆ ಅಂತ. ಆಗಿದೆಯಾ? ಆ್ಯಕ್ಚುಲಿ ನನ್ನ ಸಿಮ್ ಯೂಸ್ ಮಾಡ್ತಾ ಇದ್ದೀನಿ. ಅದು ನಾನು PU ಎಂದು ಯೂಸ್ ಮಾಡ್ತಾ ಇದ್ದೀನಿ. ನೈಟೆಲ್ಲ ಇಟ್ ಈಸ್ ಲೈಕ್ ನೈಟೆಲ್ಲ ಕಾಲ್ ಬರುತ್ತೆ ನನಗೆ. ನೈಟೆಲ್ಲ ಕಾಲ್ ಬಂದುಬಿಟ್ಟು ಹೇಗೆ ಫೇಸ್ ಮಾಡ್ತೀರಾ ಬೀಯಿಂಗ್ ಸೋ ಯಂಗ್? ಸ್ಟಿಲ್ ಹೇಗೆ ಅಂತಂದರೆ, ನಾನು ಸ್ಟಾರ್ಟಿಂಗಲ್ಲಿ ನಾನೊಂದು 18-19 ಎಲ್ಲ ಇದ್ದಾಗ ನಾನು ತುಂಬ ಸ್ಪೋರ್ಟಿವ್ ಆಗ್ತಾರೆ. ಫುಲ್ ಖುಷಿ ನನಗೆ. ನನಗೂ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ನಾನು ಕೂಡ ಒಂಥರ ಓಕೆ ಐ ಆಮ್ ಆಲ್ಸೋ ಸೆಲೆಬ್ರಿಟಿ ಅನ್ನೋ ಫೀಲ್ ಬರ್ತಿತ್ತು ನನಗೆ. ದೆನ್ ಹೋಗ್ತಾ ಹೇಗಾಯಿತು ಅಂತಂದರೆ, ನೈಟ್ ನಮ್ಮ ಅಮ್ಮ ಅಪ್ಪ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋದಲ್ಲೆಲ್ಲ ಈಗ ನನಗೆ ಓಕೆ ನಾನೇನೋ ಮಾಸ್ಕ್ ಹಾಕೊಂಡು ಹೆಂಗೋ ನನ್ನ ಪಾಡಿಗೆ ನಾನು ಹೇಗೆ ನನಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು. ಬಟ್ ನಮ್ಮ ತಂದೆ ತಾಯಿಗಳಿಗೆ ಹೇಗಾಯಿತು ಅಂತಂದರೆ, ಅವ್ರಿಗೆ ಹೋದರೆಲ್ಲ ಕೇಳೋದು ನಿಮ್ಮ ಮಗಳು ಹಿಂಗೆ ಪ್ರೌಡ್ ಮೂಮೆಂಟ್ ಇದೆ. ಅದು ಒಂದು ಮಟ್ಟಕ್ಕೆ ಓಕೆ. ನೈಟೆಲ್ಲ ಅವರಿಗೂ ಕಾಲ್ ಮಾಡಿ ಕಾಟ ಕೊಡ್ತಾರೆ. ಈಗ ನನಗೂ ಕೂಡ ನಾವೇನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಅವಾಗ ನಾವು ರಿಯಾಕ್ಟ್ ಮಾಡೋದು ಏನಂತಂದರೆ, ಇವಳು ಆ್ಯಕ್ಟರ್ಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ಆ್ಯಕ್ಟರ್ಗಳು ಹೇಗಾಗ್ಬಿಟ್ಟಿದೆ ಅಂತಂದರೆ ಅವರಿಗೆ ಪಬ್ಲಿಕ್ ಪ್ರಾಪರ್ಟಿ ಥರ. ಸೊ ಎಲ್ಲರೂ ಇಲ್ಲ. ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನೈಟ್ 2ಗೆಲ್ಲ ಕಾಲ್ ಮಾಡಿಬಿಟ್ಟು, ಐ ಹೋಪ್ ಅವ್ರು ಆಲ್ಮೋಸ್ಟ್ ಬಾಯ್ಸ್ ಹೇಳ್ಬೇಕಂದ್ರೆ ನೈಟೆಲ್ಲ ಕಾಲ್ ಮಾಡಿಬಿಟ್ಟು, ಮ್ಯಾಮ್ ನನ್ನ ಫ್ಯಾನ್, ನಾನು ನಿಮ್ಮನ್ನು ನೋಡಬೇಕು, ವೀಡಿಯೋ ಕಾಲ್ ಮಾಡಿ. ಇಲ್ಲ ಸರ್ ದಯವಿಟ್ಟು ಇಲ್ಲ, ನಾಳೆ ಇಲ್ಲ. ನೀವು ಮಾಡಲ್ವಾ? ಹೌದಾ? ನೀವು ಅಷ್ಟೊಂದು ದೌಲತ್ತಾ? ಆ ಥರ ಎಲ್ಲ ಇದೆ. ಒಬ್ಬೊಬ್ಬರು ಹೇಗೆ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ DM ಅಲ್ಲೆಲ್ಲ ಬಂದು ಫಸ್ಟ್ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ. ಅದು ಹೋಯ್ತಾ ಕೆಟ್ಟದಾಗಿ ಕನ್ವರ್ಟ್ ಆಗುತ್ತೆ. ನಿಂಗೆ ಅಷ್ಟೊಂದು ಆ್ಯಟಿಟ್ಯೂಡಾ, ನನಗೆ ರಿಪ್ಲೈ ಮಾಡಲ್ವಾ ನೀನು? ಹಾಂ ಬಿಡು